ನೀವು ಹೇಳ್ತಾ ನಂಗೆ ನಮ್ಮ ಟಾಲಿವುಡ್‌ನ ಲೇಡಿ ಡೈರೆಕ್ಟರ್ ನಂದಿನಿ ರೆಡ್ಡಿ ಅವರು ಹಾ. ಕೂಡನು ಮೊನ್ನೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತ್ರಿಬಲ್ ಆರ್ ಶೆಟ್ಟೀಸ್ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಜೊತೆ ಯಾರಿಗ್ ಬೇಕಾದ್ರೂ ನಾನು ಆಕ್ಷನ್ ಕಟ್ ಹೇಳಕ್ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಗಡಿಯನ್ನ ದಾಟಿ ಶೆಟ್ಟೀಸು ಹೋಗ್ಬಿಟ್ಟು ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡ್ಕೊಂಡು ಅಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಸೊ ಹೆಂಗ್ ಅನ್ನಿಸ್ತಿದೆ ನೀವು ಒಬ್ಬ ಮಂಗಳೂರವರಾಗಿ ಕನ್ನಡಿಗರಾಗಿ? ಮಂಗಳೂರವಳಾಗಿ ಒಂದು ಕಾಂತಾರ ಸೂಪರ್ ಹಿಟ್ ನೋಡಿದ್ದು ತುಂಬಾ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ತೋರಿಸಿರೋ ಒಂದು ಆಚರಣೆ ಏನಿದೆ ಅದು ನಮ್ಮ ಮಂಗಳೂರವ್ರ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋದು. ಸೊ ಅಫ್ಕೋರ್ಸ್ ಅವರು ಇನ್ನೂ ಬೆಳೀತಾ ಇರ್ಲಿ ಅಂತಾನೆ ಆಸೆ ಪಡ್ತೀನಿ. ರಾಜಣ್ಣ ಆಗಿರ್ಲಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಎಲ್ರಿಗೂ ನನ್ನ ಕಡೆಯಿಂದ ಏನ್ ಹೇಳೋದು, ಬೆಸ್ಟ್ ವಿಶಸ್ ಅಷ್ಟೇ. ಏನೇ ಮಾಡಿದ್ರು ಸಕ್ಸಸ್ಫುಲ್ ಆಗ್ಲಿ. ಮೌನಾ ಗುಟ್ಟೆಮನೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಬೋದು ಯಾರು ಇನ್ಸ್ಪಿರೇಷನ್ ಅಂತ? ಹಾಗೆ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಾದ್ರೆ ನಾನು ರಾಧಿಕಾ ಪಂಡಿತ್ ಹೇಳ್ತೀನಿ. ಯಾಕಂದ್ರೆ ಅವರ ಡಿಸಿಪ್ಲಿನ್ಡ್ ಲೈಫ್ ಅದು ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ, ಯಾರ ಬಗ್ಗೆ ಮಾತಾಡೋದು ಅದು ಇಲ್ಲ. ಸೊ ಅವರ ಹಾಗೆ ಒಂದು ಡಿಸಿಪ್ಲಿನ್ಡ್ ಲೈಫ್ನ ನಾನು ಇಂಡಸ್ಟ್ರಿಯಲ್ಲಿ ಏನ್ ಹೇಳೋದು ಮುಂದುವರ್ಸೋದಕ್ಕೆ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಸಿಂಡ್ರೆಲ್ಲಾ ಅಂತ ಹೇಳಿದ್ರಿ. ನಿಮ್ಮ ಇನ್ಸ್ಪಿರೇಷನ್ ಯಾವತ್ತಾದ್ರೂ ರಾಧಿಕಾ ಅವ್ರನ್ನ ಮೀಟ್ ಮಾಡಿದ್ದುಂಟಾ ಅಂತ? ಇಲ್ಲ, ಮೀಟ್ ಮಾಡ್ಲಿಲ್ಲ. ಬಟ್ ಹೋಪ್ಫುಲಿ ಒನ್ ಡೇ ಅವ್ರನ್ನ ಮೀಟ್ ಮಾಡೋಕ್ ಸಿಗ್ಬಹುದೇನೋ. ಬಟ್ ಅದೇ ಬದುಕಿದ್ರೆ ಅವ್ರ ಹಾಗೆ ಇರ್ಬೇಕು. ಯಾಕಂದ್ರೆ ಇಂಡಸ್ಟ್ರಿ ಅನ್ನೋದು ತುಂಬಾ ವೈಡ್ ಇದೆ. ಅಲ್ಲಿ ಡಿಸಿಪ್ಲಿನ್ಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಟ್ಯಾಲೆಂಟ್. ಯಾಕಂದ್ರೆ ಅವ್ರ ಆಕ್ಟಿಂಗ್ ಅಂತ ಬಂದ್ರೆ ಇನ್ನೊಂದು ಮಾತಿಲ್ಲ. ಸೊ ಅವ್ರ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.